ನನ್ನ ತಂದೆ ಬಡ ಟೇಲರ, ಅಣ್ಣಂದಿರು ನೇಕಾರರು. ನನ್ನ ತಂದೆ 4 ಮಂದಿ ಮಕ್ಕಳನ್ನ ಬರೀ ಟೇಲರಿಂಗ್ ಮೇಲೆ ನಮ್ಮನ್ನೆಲ್ಲ ಸಾಕಿದ್ರು. ಇದೆಲ್ಲ ತಂದೆ ತಾಯಿ ಪುಣ್ಯ. ನಾವು ಇದಕ್ಕೆ ಈ ಒಂದು ಏನಾದ್ರು ಸಾಧನೆ ಮಾಡಬೇಕಾದ್ರೆ ಅಲ್ಲಿಂದ ಏನೋ ಒಟ್ಟು ನಮ್ಮ ಬ್ರದರ್ಸು ಎಲ್ಲರ ಕಡೆಯಿಂದ ಅನಿಸಿ ಒಳ್ಳೆ ಎಜುಕೇಷನ್ ಪಡೆದ ಶಿವಾನಂದ ಕಾಲೇಜಲ್ಲಿ 37 ವರ್ಷಗಳ ಕಾಲ ವಾಣಿಜ್ಯ ಪ್ರಾಧ್ಯಾಪಕನಾಗಿ, ಕೊನೆಯ 3 ವರ್ಷ ಆ ಕಾಲೇಜಿನ ಪ್ರಾಚಾರ್ಯರಾಗಿ ನಾನು ಕೆಲಸ ಮಾಡಲಿಕ್ಕೆ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಆಶೀರ್ವಾದ, ಮಲ್ಲಿಕಾರ್ಜುನ ಶ್ರೀಗಳ ಒಂದು ಆಶೀರ್ವಾದ. ನನಗೆ ನಿನ್ನೆ ಮೇಡಮ್ರು ಈ ಒಂದು ಸ್ವಲ್ಪ ಮಾನಸರವ್ರ ಯಾತ್ರಾ ಬದ್ದಲ್ಲಿ ಸ್ವಲ್ಪ ಹೇಳ್ರಿ ಅಂತಂದರು. ಮೊದಲು ನಾನು ನಿನ್ನೆ ಮೊನ್ನೆ 2 ಸೆಕೆಂಡ ಧ್ಯಾನ ಹಾಗೂ ಇಂದು ಈ ಹುಣ್ಣಿಮೆ ಧ್ಯಾನ ಸತ್ಸಂಗ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ನಿಮ್ಮೆಲ್ಲರಿಗೆ ಈ ಒಂದು ಧ್ಯಾನ ಮಾಡುವ ಸುಯೋಗವನ್ನು ಒದಗಿಸಿಕೊಟ್ಟಂತಹ ಸೀನಿಯರ್ ಪಿರಮಿಡ್ ಮಾಸ್ಟರ್ ರಂಗಣ್ಣವರಿಗೆ ಹಾಗೂ ಸೀನಿಯರ್ ಪಿರಮಿಡ್ ಮಾಸ್ಟರ್ ಸಹೋದರಿ ವಿಶಾಲಕ್ಷ್ಮಿ ಮೇಡಮ್ ಅವರಿಗೆ ನಾನು ನೀವು ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸೋಣ. ನಮ್ಮೆಲ್ಲರ ಚಪ್ಪಳೆ ರಂಗಣ್ಣವರಿಗೆ ಹಾಗೂ ವಿಶಾಲಕ್ಷ್ಮಿ ಮೇಡಮ್ ಅವರಿಗೆ. ಬಹಳ ಅದ್ಭುತ ಕಾರ್ಯವನ್ನು ಈ ಶಂಕರಹಟ್ಟಿಯಲ್ಲಿ, ಪವಿತ್ರ ಶಂಕರಹಟ್ಟಿಯಲ್ಲಿ ಮಾಡಿದ್ದಾರೆ. ನಿಮಗೊಂದು ಅವಕಾಶ ಇಲ್ಲಿ ಬಂದು ನಾವು ಧ್ಯಾನ ಮಾಡಲಿಕ್ಕೆ, ಸತ್ಸಂಗ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಮತ್ತು ಸಾಧನೆಯನ್ನು ರಂಗಣ್ಣವರಾತು ಮತ್ತು ನಮ್ಮ ವಿಶಾಲಕ್ಷ್ಮಿ ಮೇಡಮ್ ಅವರಾತು ಭಾಳ ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಭಾಳ ಅದ್ಭುತ ಸಾಧನೆ. ಅವ್ರ ಸೋಲ್ ಟಾಕ್ ಶೋನ ಎಲ್ಲ ಕೇಳೀನಿ, ಭಾಳ ಅದ್ಭುತ ಅದ. ನನಗೂ ಧ್ಯಾನ ಭಾಳ ಲೇಟಾಗಿ ಸಿಕ್ತು, 66ನೇ ವಯಸ್ಸಿಗೆ ಸಿಕ್ತು. ಮುಂದೆ ನನಗೂ ಇನ್ನೊಂದು ಸ್ವಲ್ಪ ಲಘು ಸಿಕ್ಕಿದ್ರೆ ಚಲೋ ಆಗ್ತಿತ್ತು ಅನ್ನಕತ್ತಿದ್ದಿ. ಆದರೆ ಈ ಧ್ಯಾನ ಯೋಗ ಅದು ಯಾವಾಗ ಸಿಗ್ಬೇಕು ಆವಾಗ ಸಿಗ್ತದೆ. ಅದು ಯಾವಾಗ ಸಿಕ್ತು ನೋಡ್ರಿ, ನಮಗೆ ನಮ್ಮ ಭಾಗ್ಯದ ಬಾಗಿಲು ತೆರೀತು, ಬದಲಾವಣೆ ಸ್ಟಾರ್ಟ್ ಆಯ್ತು. ಧ್ಯಾನ ಮಾಡೋದ್ರಿಂದ ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದ್ದವು. ಇನ್ನೂ ಸಾಧನೆ ನಂದು ಏನಲ್ಲ ಮೇಡಮ್ ಹೇಳಿರ್ಕರೆ ಅಂತ, ಇನ್ನೂ ಏನು ಸಾಧನೆ ಅಲ್ಲ. ನಾನು ಹೆಚ್ಚೀಗ ಏಕಾಗ್ರತೆ ಕೊಡೋದು, ಒಟ್ಟು ಸಾಧನೆ ಮೇಲೆ ಹೆಚ್ಚು ಏಕಾಗ್ರತೆ ಕೊಡಾಕತ್ತೀನಿ. ಇಂಥರಾಗಿ ಕೆಲವೊಂದು ಸತ್ಸಂಗನ ತಪ್ಸಕ್ಕೆ ಬರೋಂಗಿಲ್ಲ. ಸ್ವಾಧ್ಯಾಯ, ಸತ್ಸಂಗ, ಧ್ಯಾನ ಇವೆಲ್ಲ ನಮಗೆ ಬೇಕಂತ ಪತ್ರಿಜಿಯವ್ರು ಹೇಳಿದಾರೆ. ಆ ದಿಸೆ ಒಳಗೆ ಎಲ್ಲಿ ಸತ್ಸಂಗ ಇದ್ರು ಕಂಕರಡಿಗೆ ಹೋಗ್ತೀನಿ, ಅಲ್ಲಿ ನರವಾಡಕ್ಕೆ ಹೋಗ್ತೀನಿ, ಇದಕ್ಕೆ ಹೋಗ್ತೀನಿ, ಎಲ್ಲಿ ಕಲ್ಲೋಳಿಗೆ ಹೋಗ್ತೀನಿ, ಇಲ್ಲೂ ಬರ್ತೀನಿ, ನರವಾಡಕ್ಕೆ ಹೋಗ್ತೀನಿ, ಗೋಕಾಕ್ ಹೋಗ್ತೀನಿ. ಒಟ್ಟು ಎಲ್ಲಿ ಇರ್ತದೆ ಅಲ್ಲಿ ಹೋಗಿರ್ತೇನೆ ನಾ ಯಾವತ್ತು. ನಮ್ಮಕ್ಕಿ ಸ್ವಲ್ಪ ಭಕ್ತಿ ಮಾರ್ಗದಾಗ ಜಾಸ್ತಿ, ಜೊತೆಗೆ ಸ್ವಲ್ಪ ಧ್ಯಾನ ಮಾಡಾಕತ್ತಿದ್ದಾಳು. ಆಕಿ ಎಲ್ಲೆಲ್ಲಿ ಹೇಳ್ತಾಳೋ ಅಲ್ಲೆಲ್ಲ ಒಟ್ಟು ಕರ್ಕೊಂಡು ಹೋಗೋದು ಒಂದೇ. 12 ಜ್ಯೋತಿರ್ಲಿಂಗೆಲ್ಲ ದರ್ಶನ ಮಾಡಿಸಾಳ ಆಕಿ. ಒಂದು 12 ರಾಜ್ಯಗೆ ನಮಗೆ ತಿರುಗಾಡೋದ. ಆಕಿಗೆ ಒಂದು ಕೈಲಾಸ ಮಾನವ ಸರೋವರ್ಗೆ ಹೋಗ್ಬೇಕಂತ ಇಚ್ಛಾ ಇತ್ತು. ಅದು ಭಗವಂತ ನಮಗೆ ಒದಗಿಸಿಕೊಟ್ರು. ಕೈಲಾಸ ಮಾನವ ಸರೋವರ ಎಲ್ಲ ಯಾತ್ರೆ ಒಳಗೆ ಕಠಿಣವಾದಂಥ ಯಾತ್ರೆ, ವೆಚ್ಚದಾಯಕ ಯಾತ್ರೆ. ಅಂಥ ಯಾತ್ರೆ ಮಾಡ್ಬೇಕಂತ ಆಕೆಗೆ ಇಚ್ಛಾ ಇತ್ತು. ಮತ್ತು ಆಕೆಯಿಂದ ನನಗೂ ಒಂದು ಉಪಯೋಗ ಆಯ್ತು. ಅದೇನು ಸಾಮಾನ್ಯ ಅಲ್ರಿ, ನನಗೆ ಭಾಳ ಅದ್ಭುತ ಅನಿಸ್ತಲ್ಲಿ. ಅಷ್ಟು ವೆಚ್ಚದಾಯಕ ಅದ, ಕಠಿಣ ಅದ, ತುಂಬ ಕಠಿಣ ಅದ. ನಮಗೆ ಅವರೆಲ್ಲ ಹೇಳೇ ಕಳಿಸಿದ್ರು, ತುಂಬ ಕಠಿಣ ಅದ, ದಯವಿಟ್ಟು ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ರಿ, ಅಲ್ಲಿ ಏನು ಹೆಚ್ಚ ಕಡಿಮೆ ಆದರೂ ಹೊಂದ್ಕೊಂಡು ಹೋಗಂತೇಳಿ ನಮಗೆಲ್ಲ ಹೇಳಿ ಕಳಿಸಿದ್ರು. ಆ ಪ್ರಕಾರ ನಾವು ಮೊನ್ನೆ ಮೇ 30ಕ್ಕೆ ಕೈಲಾಸ ಮಾನವ ಸರೋವರ ಟ್ರಿಪ್ಗೆ 34 ಜನ ಬೆಂಗಳೂರಿಂದ ಲಕ್ನೋಕ್ಕೆ ಹೋದ್ವಿ ಫ್ಲೈಟ್ಲಿ. ಲಕ್ನೋದಿಂದ ನಮ್ಮನ್ನ ಕರ್ಕೊಂಡ ವೆಹಿಕಲ್ದಾಗ, ಸ್ಪೆಷಲ್ ವೆಹಿಕಲ್ದಾಗ ಕರ್ಕೊಂಡ ನೇಪಾಳ ಬಾರ್ಡರ್ ದಾಟಿವೆ, ನೇಪಾಳ ಗಂಜಿ ಒಳಗೆ ಕರ್ಕೊಂಡು ಹೋದ್ರೆ ನಮ್ಗೆ. ಅಲ್ಲಿಂದ ನಮಗೆ ಏರೋಪ್ಲೇನ್ ಬರೀ 15 ಮಂದಿ ನಾವು. ಅಲ್ಲಿಂದ ಹೆಲಿಕಾಪ್ಟರ್, ಒಂದು ಹೆಲಿಕಾಪ್ಟರ್ದಾಗ ನಾವು 5 ಮಂದಿ. ಈ ಪ್ರವಾಸ 16-17 ದಿವಸದ ಮಾಡ್ತಾರೆ. ಅವರೆಲ್ಲ ಅಟ್ಟು ಎತ್ತರಕ್ಕೆ ಹೋಗ್ಬೇಕಾದ್ರೆ ಅವರು ಕೆಲವೊಂದು ಬಸ್ಗಳ ಮುಖಾಂತರ ಗುಡ್ಡ ಸುತ್ತಾಕಿ ಹೋಗ್ತಾರೆ. ನಮ್ಮದು ಬರೀ 10 ದಿವಸನಾಗ ಕವರ್ ಮಾಡ್ರಿ. ಎಲ್ಲ 10 ದಿವಸನಾಗ ಒಳಗೆ ಹೋದ ನಂತರ ಬರೀ 15 ಮಂದಿ ಒಂದು ಏರೋಪ್ಲೇನ. ಅಲ್ಲಿಂದ 5 ಮಂದಿನೂ ಹೋದ್ರೆ ಹೆಲಿಕಾಪ್ಟರ್ದಾಗ ಹೆಚ್ಚು ಮಂದಿ ಇಲ್ಲ, 5 ಮಂದಿ. ನಮ್ಮ ಲಗೇಜ ನಾವು 5 ಮಂದಿ ಹೆಲಿಕಾಪ್ಟರ್ದಾಗ.
ಭಾಳ ಎತ್ತರವಾದಂಥ ಪ್ರದೇಶ ಅದು. ಅಲ್ಲಿ ಆಕ್ಸಿಜನ್ ಭಾಳ ಬೇಕು, ಆಕ್ಸಿಜನ್ ಕಡಿಮೆ ಆಗ್ತದೆ. ಅಂಥ ಒಂದು ಭವ್ಯವಾದಂಥ ಆ ಪ್ರದೇಶ ಅದು. ಅಲ್ಲಿ ಮೊದಲು ನಮಗೆ ಮಾನಸ್ ಸರೋವರ ಸಿಗ್ತದೆ, ಅದ್ರ ಬದಲು ಡಿಟೇಲ್ ಆಮೇಲೆ ಹೇಳ್ತೇನೆ. ಆಮೇಲೆ ಕೈಲಾಸ ಪರ್ವತಕ್ಕೆ ನಾವು ಹೋಗಬೇಕು. ಇದ್ರ ಬದಲು ಮಾಹಿತಿ ಭಾಳ ಅದ. ಸಂಕ್ಷಿಪ್ತೊಳಗೆ ಕೆಲವೊಂದು ವಿಷಯಗಳನ್ನು ನಾನು ಕಲೆಕ್ಟ್ ಮಾಡೀನಿ, ಜೊತೆಗೆ ನನಗೇನು ಅನುಭವ ಆಗೈತಿ ಸೈಡ್ ಬೈ ಸೈಡ್ ಹೇಳ್ತೇನೆ. ಏನಂದರೆ, ಈ ಕೈಲಾಸ ಮಾನಸ ಸರೋವರ ಅತ್ಯಂತ ಪವಿತ್ರ ಯಾತ್ರೆ ಅಂತ ಹೇಳ್ತಾರೆ. ಅತ್ಯಂತ ಪವಿತ್ರ ಯಾತ್ರೆ. ನಾ ಹೇಳಿ ನಿಮಗೆ ಇದು ಬಹಳ ಕಠಿಣ ಅಂತ ಹೇಳಿದ್ದೀನಿ ನಿಮಗೆ. ಮುಂದೆ ಈ ಒಂದು ಕೈಲಾಸ ಪರ್ವತ ಶಿಖರ ಅದ, ಅದಕ್ಕೆ ಹಿಂದೂಗಳು, ಬೌದ್ಧರು, ಜೈನರು ಹಾಗೂ ಚೀನಿಯರು ಅದಕ್ಕೆ ಭಾಳ ನಡ್ಕೋತಾರ. ಮುಂದೆ ಈ ಕೈಲಾಸ ಪರ್ವತಕ್ಕೆ ಏನಂತ ಕರೀತಾರಂದ್ರೆ ಬ್ರಹ್ಮಾಂಡದ ನಾಭಿ ಅಂತ ಕರೀತಾರ. ಈ ಇಡೀ ಬ್ರಹ್ಮಾಂಡದ ನಾಭಿ, ಬ್ರಹ್ಮಾಂಡದ ಕೇಂದ್ರ ಬಿಂದು ಅಂತ ಕರೀತಾರ ಈ ಕೈಲಾಸ ಪರ್ವತಕ್ಕೆ. ಶಿವ ಪಾರ್ವತಿ ಅಲ್ಲಿ ನೆಲೆಸಿದ್ದಾರೆ ತಿಳ್ಕೊಂಡ ಎಲ್ಲರೂ ಹೇಳ್ತಾರೆ. ಮುಂದೆ ಇದೊಂದು ನಿಗೂಢ ಪರ್ವತ, ಮಿಸ್ಟ್ರಿ, ನಿಗೂಢ ಪರ್ವತ. ಇದು ಎಲ್ಲೈತಪ್ಪ ಅಂದ್ರೆ ಟಿಬೇಟ್ ಹಿಮಾಲಯ ಶ್ರೇಣಿಯ ಗಾಂಗ್ ಡೈಸ್ ಸರಣಿಯ ಒಂದು ಶಿಖರವಾಗಿದೆ. ಟಿಬೇಟ್ ದೇಶದೊಳಗೆ ಐತಿದೆ, ಆದರೆ ಇದರ ಪೂರ್ಣ ಕಂಟ್ರೋಲ್ ಚೈನಾದವ್ರ ಕಂಟ್ರೋಲ್ ಆಗೈತಿ. ಪೂರ್ಣ ಕಂಟ್ರೋಲ್ ಚೈನಾದವ್ರಿಗೆ. ಒಂದು ಕಡೆ ನೇಪಾಳ, ಒಂದು ಕಡೆ ಸ್ವಲ್ಪ ಟಿಬೇಟ್ದಾಗ ಐತಿ, ಮತ್ತು ಚೈನಾ ಫುಲ್ ಕಂಟ್ರೋಲ್ ಅದ ಇದಕ್ಕೆ. ಚೈನಾ ಭಾಳ ಸ್ಟ್ರಿಕ್ಟ್ ರೀ, ಭಾಳ ಸ್ಟ್ರಿಕ್ಟ್, ಭಾಳ ಚೆಕಿಂಗ್ ಅವ್ರದ್ದು ಚೈನಾದವ್ರದ್ದು. ನಮ್ದೆಲ್ಲ ಭಾಳ ಚೆಕ್ ಮಾಡ್ರಿ, ನಮ್ಗೆಲ್ಲರದು ಭಾಳ ಅಂದ್ರೆ ಭಾಳ ಚೆಕ್. ನಾ ಮೊಬೈಲ್ ಸದ್ಯಕ್ಕೆ ಬಿಟ್ಟಿಲ್ಲ ಅವರು. ಮೊಬೈಲ್ ಪಾಸ್ವರ್ಡ್ ತೆಗೆದು ಕೊಡ್ಬೇಕು. ಮೊಬೈಲ್ ಎಲ್ಲ ನಮ್ಮ ವಿಡಿಯೋ ಯಾವ್ದಾವ, ನಮ್ಮ ಪಿಕ್ಚರ್ ಯಾವ್ದಾವ ಎಲ್ಲ ಚೆಕ್ ಮಾಡ್ತಾರೆ. ಭಾಳ ಸೀಕ್ರೆಟ್ ಅವ್ರದ್ದು, ಚೈನಾದವ್ರದ್ದು. ನಮಗೆಲ್ಲ ಮೊದಲ ಹೇಳಿ ಕಳಿಸಿದ್ರು, ಅವ್ರ ಜೋಡಿ ಒಟ್ಟ ವಾದ ಹಾಕ್ಬೇಡ್ರಿ ಯಾರು. ಅದಾಗ ಶಂಬಾಲ ನಗರ ಐತೆ ಅಂತ ಹೇಳ್ತಾರೆ. ಯೋಗಿಗಳು, ಧ್ಯಾನಿಗಳು, ಅದ್ಭುತ ಸಾಧನೆ ಮಾಡಿದವರು. ಅದರ ಕೆಳಗೆ ನೀವು ಶಂಬಾಲ ಮೇಲೆ ಸಾಕಷ್ಟು ವಿಡಿಯೋ ಕೇಳ್ತಿರ್ಬೇಕು. ಬೆಳಕಿನ ಪ್ರಪಂಚ ಶಂಬಾಲ ನಗರ ತೆಳಗೆ ಐತೆ ಅಂತ ಹೇಳ್ತಾರ. ಶಿವ ಪಾರ್ವತಿ ನೆಲೆಸ್ಯಾರ ಅಂತ ಹೇಳ್ತಾರ. ಇಂಥ ಒಂದು ಅದ್ಭುತ ಜಾಗಕ್ಕೆ ಪರಮಾತ್ಮನ ಒಂದು ಪರ್ಮಿಷನ್ ಇಲ್ಲದೆ ಯಾರು ಹೋಗಕ್ಕೆ ಸಾಧ್ಯ ಇಲ್ಲ. ಅಂತ ಪವಿತ್ರವಾದಂಥ ಪರ್ವತ. ರಾತ್ರಿ ಓಂ ನಾದ ಶಬ್ದ ಕೇಳಿ ಬರ್ತದತ್ತೆ. ಅಲ್ಲಿ ಡಮರುಗ ಶಬ್ದ ಕೇಳಿ ಬರ್ತೈತೆ. ಎಲ್ಲ ಸಾಧನೆ ಮಾಡಿದ ಧ್ಯಾನಿಗಳು ಹೇಳ್ತಾರೆ ಇದನ್ರಿ. ಮುಂದೆ ಅದನ್ನ ದೂರಿಂದ ನಾವು ಅದನ್ನ ಪರಿಕ್ರಮ ಮಾಡ್ಬೇಕು. 52 ಕಿಲೋಮೀಟರ್ ಐತ್ರಿ. ಅದನ್ನ ಪರಿಕ್ರಮ ಮಾಡ್ಬೇಕಾದ್ರೆ 52 ಕಿಲೋಮೀಟರ್ ಅದ. ನಾವೆಲ್ಲರೂ 34 ಮಂದಿ ಹೋಗಿದ್ದೀವಿ. 34 ಮಂದಿ ಒಳಗೆ ಫಸ್ಟ್ ಮಾನಸ ಸರೋವರ ಆಗ್ತದೆ. ಅದನ್ನ ಹೇಳ್ತೇನೆ ಆಮೇಲೆ ನಿಮ್ಗೆ. ಫಸ್ಟ್ ನಾವು ಯಮದ್ವಾರದಿಂದ ಎಂಟ್ರಿ ಆಗ್ಬೇಕು. ಯಮದ್ವಾರ ಹೆಸರು ಹೆಂಗಿಟ್ಟಾರ ನೋಡ್ರಿ, ಯಮದ್ವಾರ, ಗೇಟ್ವೇ ಆಫ್ ಕೈಲಾಸ ಮೌಂಟೇನ್. ಅದಕ್ಕೆ ಯಮದ್ವಾರ ಅಂತ ಕರೀತಾರೆ. ನಾವು ಯಾರ್ಯಾರು ಕೈಲಾಸ ಪರ್ವತ ನಾವು ಪರಿಕ್ರಮ ಮಾಡ್ತೀವಲ್ಲ, ಆ ಯಮದ್ವಾರದ ಒಳಗೆ ಗೇಟ್ನಾಗಿಂದ ಹೊರಗೆ ಹೋಗ್ಬೇಕು ನಾವೆಲ್ಲರೂ. ನಮ್ಮ ಜೊತೆ ಹೆಣ್ಮಕ್ಳು ಭಾಳ ಇದ್ರು. ಎಲ್ಲರೂ ಅದ್ರಾಗಿಂದ ಹೋಗಿ ನಮ್ಮ ಮನ್ಯಾಗ ಹೆಣ್ಮಕ್ಳು, ನಮ್ಮ ಮಿಸ್ಸಸ್ಸ ಸ್ವಲ್ಪ ಕಾಲು ಇದ್ದು ಹಿಂಗೆ 15 ಮಂದಿ ಹೆಣ್ಮಕ್ಳು ಆ ಒಂದು ಯಮದ್ವಾರದಿಂದ ಪಾರಾಗಿ ಅವ್ರ ತಿರುಗಿ ಲಾಜ್ಗೆ ಹೋದ್ರು. ಲಾಜ್ದಾಗ ಕಿಟಕಿಯಾಗ ಕೂತ್ರೆ ಕೈಲಾಸ ಮೌಂಟೇನ್ ಕಾಣ್ತದೆ. ಅಲ್ಲೇ ಕೂತ್ ಧ್ಯಾನ ಮಾಡಕತ್ತೀರಿ ಎಲ್ಲರೂ 15 ಮಂದಿ. ನಾವು ಇನ್ನು ಉಳಿದವ್ರು ಕೆಲವು ಮಂದಿ ಹೆಣ್ಮಕ್ಳ, ಕೆಲವು ಮಂದಿ ನಡ್ಕೋತ ಬಂದರು, ಕೆಲವು ಮಂದಿ ಕುದುರೆ ಮೇಲೆ ಬಂದರು. ನಡ್ಕೋತ ಬಂದ್ರೊಳಗೆ ನಾನು ಒಬ್ಬಿದ್ದೆ. ಅಲ್ಲಿ ಹೋಗ್ಕಿಂತ ಮೊದಲೇ ಸಾಕಷ್ಟು ಎತ್ತರ ಹೋಗಿರ್ತೀವಿ ನಾವು. ಹೆಲಿಕಾಪ್ಟರ್ಲಿ, ಏರೋಪ್ಲೇನ್ ಸಾಕಷ್ಟು ಎತ್ತರ ಹೋಗಿರ್ತೀವಿ. ಅಲ್ಲಿ ಆಕ್ಸಿಜನ್ ಭಾಳ ಕಡಿಮೆ ಇರ್ತದೆ, ಬ್ರೀದಿಂಗ್ ತ್ರಾಸ ಆಗ್ತದೆ. ಹೋಗಬೇಕಾದ್ರೆ ಯಾವತ್ತು ಕೆಲವು ಮಂದಿ ಆಕ್ಸಿಜನ್ ಬಾಟ್ಲ್ಗಳನ್ನು ಒಯ್ತಾರೆ, ಸಿಲಿಂಡರ್ಗಳನ್ನು ಒಯ್ತಾರೆ, ಜೊತೆಗೆ ಒಯ್ತಾರೆ.
ಅಂಥ ಒಂದು ಜಾಗ. ನಮ್ಮನ್ನೆಲ್ಲರೂ ಚೆಕ್ ಮಾಡಿರಿ ಲಾಜಿಂಗ್ನಾಗ ಆಕ್ಸಿಜನ್ ಲೆವೆಲ್ ಎಷ್ಟೈತಿ ಎಲ್ಲಾರ್ದು ತಿಳಿದು ಎಲ್ಲರೂ ಚೆಕ್ ಮಾಡಿದ್ರೆ ಕೆಲವು ಮಂದಿ 72, ಕೆಲವು ಮಂದಿ 80, 82, 85. 70 ವಯಸ್ಸಿಗಿಂತ ಮೇಲಿನವ್ರಿಗೆ ಬರೋಕ್ಕಾಗಲ್ಲ ಅಲ್ಲಿ. 70 ವಯಸ್ಸು ಒಳಗೆ ನಂದು ಚೆಕ್ ಮಾಡಿರಿ ಆಕ್ಸಿಜನ್, ನಂದು 92 ಇತ್ತು ರೀ ಆಕ್ಸಿಜನ್. ಅವ್ರೆಲ್ಲರೂ ಕೇಳ್ರಿ, ಸರ್ ನಿಮ್ದು ಏಜ್ ಇಷ್ಟಾಗ್ಯದ ಮತ್ತು 92 ಹೆಂಗೆ ಐತ್ರಿ ಅಂತಂದ್ರೆ, ಇದು ನಂದು ಧ್ಯಾನದ ಪ್ರಭಾವ ರೀ ಹೇಳಿದ್ದೆ. ಹಂಗಾದ್ರೆ ಸರ್ ಆ ಧ್ಯಾನ ನಮ್ಗಟ್ಟು ಹೇಳಂದ್ರಿ ಲಾಜಿಂಗ್ನಾಗ ಎಲ್ಲರೂ ಕುಂಡಿಸಿ ಈ ಆನಾಪಾನ ಸತಿ ಧ್ಯಾನವನ್ನು ಹೇಳಿದ್ವಿ. ನಮ್ಮದು ಒಂದು ಗ್ರೂಪ್ ಮಾಡಿರ್ತಾರೆ, ಅದ್ರಾಗೆಲ್ಲ ಪ್ಯಾಂಪ್ಲೆಟ್ಸ್ ಬಿಟ್ನಿ. ಆನಾಪಾನ ಸ್ಥಿತಿ ಧ್ಯಾನ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಹೆಂಗೆ ಕುಂಡಿರ್ಬೇಕು ಎಲ್ಲ ಪ್ಯಾಂಪ್ಲೆಟ್ಸ್ ಬಿಟ್ನಿ. ಎಲ್ಲರೂ ಇದನ್ನು ನೋಡ್ರಿ, ಧ್ಯಾನ ಮಾಡಕತ್ರಿ. ಇದರಿಂದ ಹಾರ್ಟ್ ರೇಟ್ ಚಲೋ ಆಗ್ತದೆ, ಆಕ್ಸಿಜನ್ ಲೆವೆಲ್ ಹೆಚ್ಚಾಗ್ತದೆ, ನಮಗೆ ಒಟ್ಟು ಆ್ಯಕ್ಟಿವ್, ಯಾವತ್ತೂ ಆ್ಯಕ್ಟಿವ್ ಇರ್ತೀವಿ, ಬೇಸರ ಬರಂಗಿಲ್ಲ. ಅಂಥ ಒಂದು ಅದ್ಭುತ ಶಕ್ತಿ ಈ ಧ್ಯಾನದಾಗ ಐತಿ. ಹಂಗೆ ನನಗೆ ಅದರ ಧ್ಯಾನದ ರುಚಿ ಗೊತ್ತಾಗ್ಯದ ನನಗೆ. ಈಗ ಒಟ್ಟು ನಾ ಸಾಧನೆ ಕಡೆ ಲಕ್ಷ್ಯ ಐತಿ ನಂದೀಗ, ಅದನ್ನು ಬಿಡಂಗಿಲ್ಲ. ನಾನು ಜೋಡಿ ಎಲ್ಲರೂ ವಾಕ್ ಮಾಡ್ತಿದ್ದೀವಿ, ಹೋಗ್ತಿದ್ವಿ 12 ಕಿಲೋಮೀಟರ್. ಪೈಲ ಪರಿಕ್ರಮ 12 ಕಿಲೋಮೀಟರ್, ಮೊದಲೇ ದಿವಸದ ಪರಿಕ್ರಮ 12 ಕಿಲೋಮೀಟರ್ ನಡಿಬೇಕು ನಾವು. ತಂಪು ಗಾಳಿ, ಭಾಳ ತಂಪು ಗಾಳಿ, ಮಳೆ ಆಗ್ತಿರ್ತದೆ. ನಮಗೆಲ್ಲ ಹೆಂಗೆ ತಯಾರಲ್ಲೇ ಬರ್ಬೇಕಂತ ಎಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ. ಎಲ್ಲ ಉಲನ್ ಕ್ಯಾಪ ಉಲನ್ ಎಲ್ಲ ತೊಗೊಂಡು ಹೋಗಿರ್ತೀವಿ. ಆದರೂ ತಂಪು ಭಾಳ, ಮತ್ತೆ ನಡಿಬೇಕು. ಕೈಯಾಗ ಒಂದು ಕೋಲ್ ತಗೋಬೇಕು. ಕೋಲ್ ತೊಗೊಂಡಿವಿ ಎಲ್ಲರೂ. ಯಾಕೆ ಕೆಲ ಮಂದಿ 2 ಕೋಲ್ ತೊಗೊಂಡ್ರೆ. ರೋಡ ಕಚ್ಚ ಇರ್ತದೆ ಭಾಳ, ನಮ್ಮ ಬ್ಯಾಗ್ ಹೊರಕ್ಕೆ ಆಗಂಗಿಲ್ಲ. ಬ್ಯಾಗ್ ಹೊರಕ್ಕೆ ಒಬ್ಬರು ಚೈನಾದ ಒಬ್ಬರು ನಮಗೆ ಈ ನಮ್ಮ ಸರ್ವಟ್ ಹೆಂಗತ್ತಾರ ಒಬ್ಬರು ಕೊಡ್ತಾರೆ ಅಲ್ಲಿ ನಮಗೆ. ನಮ್ಮ ಜುಡಿ ಒಬ್ರು ಅವ್ರು ನಮ್ಮ ಬ್ಯಾಗ್ ಹಿಡ್ಕೊತಾರೆ, ನಾವು ಬ್ಯಾಗು ಹಿಡ್ಕೊಳ್ದ. ಮತ್ತು 12 ಕಿಲೋಮೀಟರ್ ನಡೆದಂದ್ರೆ ನಮಗೆ ಭಾಳ ತ್ರಾಸ ಆಗ್ತದೆ, ತಂಟಿರ್ತದೆ, ಮಳೆ ಆಗ್ತಿರ್ತದೆ ರೀ. ನಾನು ಅದ್ರಾಗ 12 ಕಿಲೋಮೀಟ್ರ ಅಗದಿ ಆರಾಮ್ ನಡೆದ್ನಿ, ನನಗೆ ಏನೂ ಅನಿಸ್ಲಿಲ್ಲ. ನಿಮ್ಗೆ ಹೇಳ್ತೀನಿ ರೀ, ಎಲ್ಲರೂ 15 ನಿಮಿಷ ನಡೆದ ಸ್ವಲ್ಪ ಕೂಡಿರ್ತಿದ್ರು. ನಾನು ಕುಂಡಿರ್ತಿದ್ದೀನಿ. ನಾ ಕೂತು ಏನು ಮಾಡ್ತೀನಿ ಅಂದ್ರೆ ಧ್ಯಾನ ಮಾಡ್ತೀನಿ. ಅಲ್ಲೆಲ್ಲ ಏನು ಕುಂಡಿರ್ತಿದ್ನಿ ನೋಡ್ರಿ, ಕೂತು ನಾ ಶ್ವಾಸವನ್ನು ಗಮನಿಸ್ತಾ ಕುಂಡಿರ್ತಿದ್ನಿ, ಧ್ಯಾನ ಮಾಡ್ತಾ ಇದ್ನಿ. ಆಮೇಲೆ ಸ್ವಲ್ಪ ಹೊತ್ತಾದ ಕೂಡಲೇ ಭಯಂಕರ ಎನರ್ಜಿ ಬಂದ್ಬಿಡ್ತಿತ್ತು ನನಗಲ್ಲಿ. ಒಂದು ವೈಶಿಷ್ಟ್ಯ ಹೇಳ್ತೀನಿ ನಿಮಗೆ, ಕೈಲಾಸ ಮೌಂಟನ್ದ, ಕೈಲಾಸ ಮೌಂಟನ್ ಆತ, ತಿಬೇಟ್ ಆತ, ನೇಪಾಳ ಆತ, ಚೈನಾ ಆತ, ಎಲ್ಲ ಕಡೆ ವೈಬ್ರೇಷನ್ ಭಾಳ ಅದ. ವೈಬ್ರೇಷನ್ ಭಾಳ ಅದ. ಎಲ್ಲಿ ಕೂತು ಬೇಕಾದಲ್ಲಿ ಕೂತು ಧ್ಯಾನ ಮಾಡ್ರಿ, ಧ್ಯಾನ ಆಗಿಂದಾಗ ಹತ್ತದ. ನನಗೆ ವಿಚಿತ್ರ ಅನಿಸ್ತ್ರಿ, ಎಲ್ಲಿ ಕೂತ್ರು ಧ್ಯಾನ ಹತ್ತತ್ತೆ. ಅಂಥ ಒಂದು ವೈಬ್ರೇಷನ್ ರೀ ಅಲ್ಲಿ. ಹಿಂಗೊಂದು ನಾನು ಒಂದು 2-3 ನಿಮಿಷ ಕೂತು ತೇಕ್ ಆರಿಸೋದಾತು, ಧ್ಯಾನ ಮಾಡ್ಕೊತ ಹೋದ್ನಿ. ಭಾಳ ಫಾಸ್ಟ್ ಹೋಯ್ದ್ನೆ. ಅದ್ರೊಳಗೆ ಒಬ್ಬ ಡಾಕ್ಟರ್ಗಳಿದ್ರು, ಸರ್ಗಳು ಎಷ್ಟು ಫಾಸ್ಟ್ ಹೊಂಟಾರ್ರಿ, ಅಷ್ಟು ಫಾಸ್ಟ್ ಹೋಗ್ಬಾರ್ದು ಅಂತೇಳಿ ಅನ್ನಕತ್ತಿದ್ರಿ. ನಮಗೆ ಕೆಲವು ಮಂದಿ ಹೇಳಿದ್ರು, ಒಮ್ಮೆ ಭಾಳ ನಡೆಯಂಗಿಲ್ಲ ರೀ 12 ಕಿಲೋಮೀಟ್ರ, ನಿಮಗೆ ಅದು ತ್ರಾಸ ಮಾಡ್ತೈತಿ, ಸಾವಕಾಶ ಹೋಗ್ರಿ ಅಂತ ಹೇಳಿದ್ರೆ. ಖರೆ ನನಗೆ ಏನು ಅನಿಸ್ಲಿಲ್ಲ ರೀ, 12 ಕಿಲೋಮೀಟ್ರ್ ಏನು ಅನಿಸ್ಲಿಲ್ಲ. ಸಮೀಪ ಬಂದಾಗ ಪಿರಾಮಿಡ್ ಕಾಣಕೈತಿ ಮತ್ತು ನನಗೆ ಅಲ್ಲಿ. ಅದಕ್ಕೆ ನಮಗೆ ವಿಶಾಲಾಕ್ಷಿ ಮಂಡಪರದ ನೆನಪಾತ್ರಿ. ಮೊಬೈಲ್ ತೆಗೆದ್ನಿ, ವಿಡಿಯೋ ಕಾಲ್ ಮಾಡೀನಿ ಅವ್ರಿಗೆ ರೀ. ಮೇಡಮ್ರ ಮತ್ತೇನೋ ನನಗೆ ಪರಮಾತ್ಮ ನಿಮ್ಮದು ನೆನಪು ಮಾಡಿದರು, ಪಿರಾಮಿಡ್ ಇಲ್ಲಿ ಇದೆ, ಕೈಲಾಸ ಮೌಂಟನ್ ಐತಿ ನೋಡ್ರಿ, ದರ್ಶನ ತಗೋರಿ ತಿಳಿದ ಅವ್ರಿಗೆ ನಾನು ವಿಡಿಯೋ ಕಾಲ್ ಮಾಡಿ ತೋರಿಸೀನಿ. ಮೇಡಮ್ರು ಭಾಳ ಖುಷಿ ಆತ್ರಿ. ಅಲ್ಲಿ ಏನಿಲ್ರಿ ಮೇಡಮ್, ಇದೆಲ್ಲ ಜೈವ ಪತ್ರೀಜ ತಿಳಿನಿ, ಅಲ್ಲೇ ಜೈವ ಪತ್ರೀಜ ತಿಳಿನಿ. ಅವ್ರಿಗೂ ಖುಷಿ ಆಯಿತು. ಅಂಥ ಒಂದು ಅದ್ಭುತ ಶಕ್ತಿ ಈ ಒಂದು ಪ್ರವಾಸದಾಗೂ ನಮಗೆ ಕಂಡು ಬಂತರಿ. ಮುಂದೆ ಇನ್ನು ಕೆಲವೊಂದು ನಿಗೂಢ ಸತ್ಯಗಳದಾವ, ಇದು ಎಲ್ಲರೂ ಅನುಭವಿಸ್ಯಾರ, ಭಾಳ ವಂಡರ್ಫುಲ್ ಅದಾವ. ಏನಪ್ಪ ಅಂತಂದ್ರೆ ಅಲ್ಲಿ ಸಮಯ ಭಾಳ ಬೇಗ ಓಡ್ತೈತೆ ಅಂತ ಹೇಳ್ತಾರ್ರಿ, ಭಾಳ ಫಾಸ್ಟ್ ಹೋಗ್ತೈತ್ರಿ. ಮುಂದೆ ಹವಾಮಾನ ಇದ್ದಕ್ಕಿದ್ದಂತೆ ಚೇಂಜ್ ಆಕೈತೈತ್ರಿ, ಏಕ್ದಮ್ ಚೇಂಜ್ ಆಕೈತೈತ್ರಿ. ನಾವೇನು ನೇಪಾಳ ಗಂಜಿ ಒಳಗೆ ಏನು ವಸ್ತಿ ಮಾಡಿದ್ದೀವ್ರಲ್ಲ, ಅಲ್ಲಿ ನಮ್ಮ ಇಂಡಿಯಾ ಮಂದಿ ಭಾಳ ಬರ್ತೈತ್ರಿ. ಆಂಧ್ರದವರು, ತಮಿಳ್ನಾಡದವ್ರು ಭಾಳ ಬರ್ತಾರೆ. ಡೆಲ್ಲಿ, ಮಹಾರಾಷ್ಟ್ರ, ಇಂಡಿಯಾ ಮಂದಿ ಭಯಂಕರ ಬರ್ತೈತಿ. ಆ ಲಾಸ್ದಾಗಿದ್ದಿ
ಅಲ್ಲಿ ಇದ್ದಾಗ ತಮಿಳುನಾಡದವರು 5 ದಿವಸ ಆತ್ರಿ ಸರ್. ಏರ್ಪೋರ್ಟ್ಗೆ ಹೋಗ್ತಾರು ತಿರುಗಿ ಬರ್ತಾರು, ವಸ್ತಿ ಮಾಡ್ತಾರು, ಹೋಗ್ತಾರು ತಿರುಗಿ ಬರ್ತಾರು. 5 ದಿವಸ ಆತ ಅವ್ರು ಇಲ್ಲೇ ವಸ್ತಿ ಇದಾರ್ರಿ. ಯಾಕ್ರಿ ಕೇಳಿದ್ವಿ. ಏರೋಪ್ಲೇನ್ದಾಗ ಹೆಲಿಕಾಪ್ಟರ್ದಾಗ ಹೋಗ್ಬೇಕಾದ್ರೆ ಹವಾಮಾನ ಭಾಳ ಚಲೋ ಬೇಕ್ರಿ. ಭಯಂಕರ ಗಾಳಿ ಬರ್ತೈತ್ರಿ. ಏರೋಪ್ಲೇನ ಇವು ಹೋಗಕ್ ಸಾಧ್ಯ ಇಲ್ರಿ. ಅಟ್ ಹವಾಮಾನ ಚೇಂಜ್ ಆಕೈತೈತ್ರಿ. 5 ದಿವಸ ಅವರು ಅಲ್ಲೇ ಅದಾರ, ನಮ್ಮ ಜೋಡಿ ಅಲ್ಲೇ ಅದಾರ್ರಿ ಹವಾಮಾನದಿಂದ. ನಮ್ದು 2 ದಿವಸ ವಸ್ತಿ ಬಿತ್ತರಿ ಅಲ್ಲೇ. 2 ದಿವಸ ನಾವು ಏರ್ಪೋರ್ಟ್ಗೆ ಹೋಗಿದ್ವಿ. ಮುಂಜಾನೆ ಹವಾಮಾನ ಸರಿ ಇಲ್ಲ, ಏರೋಪ್ಲೇನ್ ಕ್ಯಾನ್ಸಲ್ ಆಗ್ಯದ. ಮತ್ತು ನಾಳೆ ಅಂದ್ರಿ, ನಾಳೆ ಬಂದೀವು. ನಾಳೆ ಹಂಗ ಆತ್ರಿ. ನಮ್ಮದು 2 ದಿವಸ ವಸ್ತಿ ಬಿತ್ತಾರೆ ಇಲ್ಲಿ. 3ನೇ ದಿವಸ ಹವಾ ಕ್ಲಿಯರ್ ಆಗಿತ್ತು. ಮುಂಜಾನೆ ನಸಿಕ್ನ್ಯಾಗ 5 ಗಂಟೆಗೆ ಹೋದಿವು. ವ್ಯವಸ್ಥಿತ ದಂಡಿಗೆ ಹೋದಿವ್ರಿ. ಅವಾಗ ಮುಂದೆ ಕೈಲಾಸ ಮೌಂಟೇನ್ದಾಗ ಯಾರ್ಯಾರ ಕೆಲವೊಂದು ಧ್ಯಾನಿಗಳು ಹೋಗಿದಾರ. ಸ್ವಲ್ಪ ಮಿಲೇರಪ್ಪ ಅವ್ರ ಬದ್ದಲ್ಲಿ ನನಗೊಂದು ಸ್ವಲ್ಪ ಏನೋ ಕೇಳಕ್ಕೆ ಸಿಕ್ಕೈತಿ. ಮೇಡಮ್ರು ಓದಿರ್ಬೋದು. ಮಿಲೇರಪ್ಪ ಅವ್ರು ಒಬ್ಬರೇನೋ ಮ್ಯಾಲ ಹೋಗಿ ಬಂದಾರತ್ತ. ಆ ಹೋಗಿ ಬಂದ ನಂತರ ಅವತ್ತು ಮಾತೆಲ್ಲ ಕಟ್ ಆಗ್ಯಾವತ್ತ. ಇದೊಂದು ಏನೋ ನನಗೆ ಎಲ್ಲೋ ಯೂಟ್ಯೂಬ್ದಾಗ ಎಲ್ಲೋ ಕೇಳಕ್ಕೆ ಸಿಕ್ತು. ಮಿಲೇರಪ್ಪ ನಿಮ್ಗೆ ಗೊತ್ತೈತ ಮೇಡಮ್ರ, ಸಾಕಷ್ಟು ಮಿಲೇರಪ್ಪ ಭಾಳ ಅವರು ದೊಡ್ಡ ಏನ್ರಿ ಮಾಟ ಮಂತ್ರ ಮಾಡಿ ಭಾಳ ಎಲ್ಲರಿಗೂ ತೊಂದರೆ ಕೊಟ್ಟವ್ರು. ಅವರು ಧ್ಯಾನಿಗ ಆಗಿ ಸಾಧನೆ ಮಾಡಿ ಬೌದ್ಧೊಳಗಿನ ಭಾಳ ಅತ್ಯಂತ ಶ್ರೇಷ್ಠ ಗುರುಗಳು, ಬೌದ್ಧ ಗುರುಗಳ್ರಿ ಅವರು ಮಿಲೇರಪ್ಪ. ಅವ್ರೇನೋ ಹೋಗಿ ಬಂದಾರ ಅಂತ ಹೇಳೋದು ನನಗೆ ಗೊತ್ತಾಗೈತಿ. ಮೇಡಮ್ರಿಗೆ ಗೊತ್ತದ, ಅವರು ಸಾಕಷ್ಟು ಸಾಧನೆ ಮಾಡಿದರು. ಮುಂದೆ ಕೆಲ ಮಂದಿ ಹೋಗಿ ಬಂದಾರಲ್ಲ, ಅವ್ರು ಹೇಳ್ತಾರೆ ಅಲ್ಲಿ ಒಟ್ಟು ಹೋಗಕ್ಕೆ ಪ್ರಯತ್ನ ಮಾಡಿದ್ರೆ ಏನಾಕೈತತ್ತ, ದಾರಿ ತಪ್ಪಿಸಿ ಬಿಡ್ತೈತತ್ರಿ. ದಾರಿ ಆಟೋಮೆಟಿಕ್ ತಪ್ಪಿಸಿ ಬಿಡ್ತೈತತ್ರಿ. ಮತ್ತು ನಮ್ಮ ಉಗುರುಗಳು ಬೆಳಿಬೇಕಾದ್ರೆ 15 ದಿವಸ ಬೇಕ್ರಿ. ಅಲ್ಲಿ ಉಗುರುಗಳು 12 ಗಂಟೆ ಇದ್ರಂದ್ರೆ ಉಗುರು ಬೆಳೆದಿರ್ತಾವತ್ತು. ನಮ್ಮ ವಯಸ್ಸು ಹೆಚ್ಚಾಗಿರ್ತತಿ, ಏಕದಮ್ ಕೂದಲೆಲ್ಲ ಬೆಳಗಾಗಿರ್ತಾವತ್ತೆ. ನಾವು ಅಜ್ಜಿ ಆಗಿರ್ತೀವತ್ತ. ಅಲ್ಲಿ ಮ್ಯಾಲೆ ಹೋದಂಗೆ ಅಷ್ಟು ಸಮಯ ಓಡ್ತೈತ್ರಿ. ಅಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ, ದಾರಿ ತಪ್ಪಿ ಬಿಡ್ತೈತ್ರಿ. ಅಂದ್ರೆ ಈ ಒಟ್ಟಲ್ಲಿ ಯಾರಿಗೆ ಬಡಿಸ್ಕೊಡಂಗಿಲ್ರಿ. ಮತ್ತು ಆಗ ಯಾರೋ ಒಬ್ರು ಒಟ್ಟು ಬರ್ತಾರತ್ತ, ಅವರು ಈ ಕಡೆ ಹೋಗತ್ತೆ ಹೇಳ್ತಾರತ್ರಿ. ಆವಾಗ ಅವರು ಆ ಕಡೆ ಬರಂತಲೇ ದಾರಿ ಹಿಡಿತಾರ್ರಿ ಬರ್ಬಾರ್ದು. ಒಟ್ಟಲ್ಲಿ ಶಿವ ಯಾರನ್ನೂ ಸಮೀಪ ಬಡಿಸಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಮುಂದೆ ಸಾಕಷ್ಟು ಎಲ್ಲರೂ ಪ್ರಯತ್ನ ಮಾಡಿಬಿಟ್ಟಾರ್ರಿ ಅಲ್ಲಿ. ಇನ್ನು ಆ ಒಂದು ಕೈಲಾಸ ಪರ್ವತದ ಕೆಳಗೆ 2 ಅದ್ಭುತ ಸರೋವರಗಳದಾವ. ಅತಿ ಎತ್ತರದ ಮೇಲೆ 2 ಸುಂದರವಾದಂತಹ ಸರೋವರಗಳದಾವ. ಒಂದು ಮಾನಸ ಸರೋವರ, ಇನ್ನೊಂದು ರಾಕ್ಷಸ ಸರೋವರ. 2 ಅಕ್ಕಪಕ್ಕದಾಗ ಅದಾವ. ನಡು ಒಂದು ಸಣ್ಣ ಗುಡ್ಡ ಇದೆ. ನಾವು ಕೈಲಾಸ ಮೌಂಟನ್ಗೆ ಹೋಗ್ಬೇಕಾದ್ರೆ ಮೊದಲ ಮಾನಸ ಸರೋವರ ದರ್ಶನ ಆಗ್ತದೆ, ರಾಕ್ಷಸ ಸರೋವರ ದರ್ಶನ ಆಗ್ತದೆ. ಅಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ಹಿಂದೂ ಶಿವಪುರಾಣದಾಗ ಈ ಒಂದು ಮಾನಸ ಸರೋವರ ಬಗ್ಗೆ ಏನು ಹೇಳ್ತಾರಪ್ಪ ಅಂತಂದ್ರೆ, ಇದನ್ನ ಬ್ರಹ್ಮದೇವರು ತಮ್ಮ ಮನಸ್ಸಿನ ಮುಖಾಂತರ ಸೃಷ್ಟಿ ಮಾಡ್ಯಾರ ಅಂತ ಹೇಳ್ತಾರೆ. ಇದಕ್ಕೆ ಮಾನಸ ಸರೋವರ ಅಂತ ಕರೀತಾರಂತೆ. ಬ್ರಹ್ಮದೇವರು ತಮ್ಮ ಮನಸ್ಸಿನ ಮುಖಾಂತರ ಅದನ್ನ ಸೃಷ್ಟಿ ಮಾಡ್ಯಾರತ್ತೆ. ಅದಕ್ಕೆ ಮಾನಸ ಸರೋವರ ಅಂತ ಕರೀತಾರತ್ತೆ. ಮತ್ತೆ ಇಲ್ಲಿ ದೇವಾನು ದೇವತೆಗಳು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಾಗ ಬೆಳಕಿನ ರೂಪ ಒಳಗೆ ಬಂದ ಅಲ್ಲಿ ಸ್ನಾನ ಮಾಡಿ ಹೋಗ್ತಾರ ಅಂತ ತಿಳ್ಕೊಂಡು ಕೆಲವೊಂದು ದಿವ್ಯ ಪುರುಷರು ಹೇಳಿದ್ದಾರೆ. ಮುಂದೆ ಈ ನೀರ ಬಹಳ ಸಿಹಿ. ಮಾನಸ ಸರೋವರ ನೀರ ಬಹಳ ಸಿಹಿ, ಬಹಳ ತಿಳಿ, ಸ್ಫಟಿಕದಂಗೆ ತಿಳಿ. ಮತ್ತೆ ಹೆಪ್ಪಗಟ್ಟಂಗಿಲ್ಲ ಆ ನೀರು, ಅಲೆಗಳು ಏಳಂಗಿಲ್ಲ ಆ ನೀರಿನಾಗ, ಶಾಂತವಾದ ಮಾನಸ ಸರೋವರ. ಆ ಮಾನಸ ಸರೋವರ ಎಷ್ಟು ದೊಡ್ಡದೈತಪ್ಪ ಅಂದ್ರೆ, ಅದನ್ನ ನಾವು ವೆಹಿಕಲ್ದಾಗ ಸುತ್ತ ಹಾಕಬೇಕಾದ್ರೆ 3 ತಾಸು ಬೇಕ್ರಿ. ನಮ್ಮ ವೆಹಿಕಲ್ದಾಗ ನಾವು ಸುತ್ತ ಹಾಕಬೇಕಾದ್ರೆ ಸರೋವರ ಅಷ್ಟು ದೊಡ್ಡದದ, ಬಹಳ ವಂಡರ್ಫುಲ್. ಮುಂದೆ ಅಲ್ಲಿಂದ ನಾವು ಕೈಲಾಸ ಶಿಖರ ದರ್ಶನ ಆಗ್ತದೆ ನಮಗೆ. ಮಾನಸ ಸರೋವರ ಮುಂದೆ ನಾವು ನಿತ್ಯ ಅಂದ್ರೆ
ಇದು ಎದುರಿಗೇನ ಕೈಲಾಸ ಮೌಂಟೇನ್ ನಮಗೆ ಕಾಣ್ತದ, ಕೈಲಾಸ ಶಿಖರ ಕಾಣ್ತದ, ದರ್ಶನ ಆಗ್ತದ ಅಲ್ಲಿ. ಅಲ್ಲೇ ನಮಗೆ ಭಾಳ ಚಂದ ದರ್ಶನ ಆಗ್ತದೆ. ಅಲ್ಲಿ ಯಾರನ್ನ ಸ್ನಾನ ಮಾಡಕ್ಕೆ ಬಿಡಂಗಿಲ್ಲ. ಚೈನಾ ಭಾಳ ಸ್ಟ್ರಿಕ್ಟ್ ಅದ. ನಮ್ಮ ಚೈನಾ ಗೈಡ್ ಇದ್ರು. ಅಲ್ಲಿ ಭಾಳ ಹೊತ್ತು ನೀರೊಳಗೆ ಇರಾಕೂ ಬಿಡಂಗಿಲ್ಲ, ಗಿಲ್ಲಾಕೂ ಬಿಡಂಗಿಲ್ಲ. ಅಷ್ಟೇ ನಮ್ಮ ನೀರನ್ನು ನಾವು ನಮಸ್ಕಾರ ಮಾಡೋದ, ನಮ್ಮ ಮ್ಯಾಲೆ ಇಷ್ಟು ಹಾಕೊಳ್ದ, ಸ್ವಲ್ಪ ನೀರು ಬಾಯೊಳಗೆ ತೊಗೊಳ್ದ. ಇನ್ನು ಕೆಲವು ಮಂದಿ ಗೈಡ್ಗಳೇ ಸ್ವಲ್ಪ ಯಾರಿದ್ರಿ ಆಂಬಲ್ಲ ನಾವು ನೋಡ್ತಿದ್ದೀವಿ. ಅಲ್ಲಿ ಬಕೆಟ್ದಾಗ ತಂಪು ಭಾಳ ನೀರು, ಭಾಳ ತಂಪು ರೀ, ಭಾಳ ಅಂದ್ರೆ ಭಾಳ ತಂಪು. ಬಕೆಟ್ದಾಗ ನೀರು ತೊಗೊಂಡು ಬೇರೆ ದೂರ ಹೋಗಿ ಸ್ನಾನ ಮಾಡ್ತಿದ್ರು ಕೆಲವು ಮಂದಿ. ಅದು ನೋಡ್ತಿದ್ವಿ. ನಮ್ಮ ಗೈಡ್ ಭಾಳ ಸ್ಟ್ರಿಕ್ಟ್ ಇದ್ರು, ಭಾಳ ಸ್ಟ್ರಿಕ್ಟ್ ಅಂದರೆ ಭಾಳ ಸ್ಟ್ರಿಕ್ಟ್. ಮುಂದೆ ಅದ್ರ ಪಕ್ಕದೊಳಗನೆ ನೋಡು ಒಂದು ಸಣ್ಣ ಗುಡ್ಡದ, ಅದ್ರ ಪಕ್ಕದಾಗ ರಾಕ್ಷಸ ಸಮುದ್ರ ಐತಿ. ಇದ್ರ ವೈಶಿಷ್ಟ್ಯ ಏನು ಹೇಳ್ತಾರಪ್ಪ ಅಂದ್ರೆ, ರಾಮಾಯಣ ಒಳಗೆ ರಾವಣ ಆ ಒಂದು ಸರೋವರದಾಗ ಮಿಂದ್ ಎದ್ದು ಕೈಲಾಸಕ್ಕೆ ಹೋದ್ರಂತವ್ರು. ಅದಕ್ಕೆ ಆ ನೀರ ಭಾಳ ಅಂದ್ರೆ ಭಾಳ ಉಪ್ಪು, ಹೊಟ್ಟೆ ಬಾಯಾಗ ಹಾಕಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಯಾರೂ ಹೋಗ್ತಿರ್ಲಿಲ್ಲ, ನಾವು ನೋಡಿದೀವಿ, ಯಾರೂ ಹೋಗ್ತಿರ್ಲಿಲ್ಲ ಅಲ್ಲಿ. ಅಗದಿ ಪಕ್ಕದಾಗ ಅದಾವು. ಈ ಕಡೆ ರಾಕ್ಷಸ ಸಮುದ್ರ, ಈ ಕಡೆ ಮಾನಸ ಸರೋವರ. ರಾಕ್ಷಸ ಸರೋವರ, ಮಾನಸ ಸರೋವರ ಇದು ಹರಿಯಂಗಿಲ್ಲ. ಮತ್ತೆ ಈ ಒಂದು ಸರೋವರದ ಸುತ್ತಮುತ್ತ ನಿಮ್ಗೆ ವಂಡರ್ಫುಲ್ ಹೇಳ್ತೇನೆ, 4 ನದಿಗಳು ಉಗಮವಾಗಿದ್ದಾವೆ. ಈ ಸರೋವರದ ಸುತ್ತಮುತ್ತ 4 ನದಿಗಳು ಉಗಮಾಗಿದ್ದಾವೆ. ಅವು ಯಾವಂದ್ರೆ, ಒಂದು ಪವಿತ್ರ ಬ್ರಹ್ಮಪುತ್ರ ನದಿ, 2ನೇದು ಸಿಂಧೂ ನದಿ, 3ನೇದು ಸಕ್ಲೇಜ್ ನದಿ, 4ನೇದು ಕರ್ನಾಲಿ ನದಿ. ಈ 4 ನದಿಗಳು ಈ ಮಾನಸ ಸರೋವರದ ಸುತ್ತಮುತ್ತ ನಾವು ಉಗಮಾಗಿ ಮುಂದೆ ಎಲ್ಲ ಕಡೆ ಅವು ಬಂದಾವ. ಭಾಳ ಪವಿತ್ರ. ಈಗ ನನಗೆ ಹೇಳ್ತಾರು, ಜಗತ್ನ್ಯಾಗ ಅತಿ ಹೆಚ್ಚು ನದಿಗಳ ಉಗಮ ಸ್ಥಾನ ಯಾವುದು ಬೇರೆ ಐತೆ ಅಂತ. ಆದರೆ ನೇಪಾಳದವ್ರು ಹೇಳ್ತಾರೋ, ನೇಪಾಳ ಅನ್ನತ್ ಹೇಳ್ತಾರೆ. ಅತ್ಯಂತ ಹೆಚ್ಚು ನದಿಗಳ 2ನೇ ನಂಬರ್ ಉಗಮ ಸ್ಥಾನ ಯಾವುದಪ್ಪ ಅಂದ್ರೆ ನೇಪಾಳ ಅಂತ ಹೇಳ್ತಾರ. ಇಂಥ ಒಂದು ಅದ್ಭುತ ಪ್ರವಾಸ ಅನ್ನಂಗಿಲ್ಲ, ಯಾತ್ರಾ ಅಂತ ಹೇಳ್ತಾರೆ ಇದಕ್ಕೆ. ನಮಗಿರೋ ವ್ಯವಸ್ಥೆ ಎಲ್ಲ ಇರ್ತದೆ, ಅಲ್ಲೆಲ್ಲಿ ಇಳ್ಕೊಳ್ಳೋಂಥ ವ್ಯವಸ್ಥೆ ಇರ್ತದೆ. ಅಂಥ ಒಂದು ವ್ಯವಸ್ಥೆಯನ್ನು ಪರಮಾತ್ಮ ನಮಗೆ ಹೆಂಗೆ ಶಕ್ತಿ ಕೊಟ್ಟರು, ಪತ್ರಿಜಿಯವರು ನಮ್ಗೆ ಹೆಂಗೆ ಶಕ್ತಿ ಕೊಟ್ಟರು. ನಾವಂತೂ ಯಾವತ್ತೂ ಧ್ಯಾನ ಮಾಡ್ಕೋತಾ ಇದ್ದೀವಿ. ಡೈಲಿ ನನಗೆ ವಾಕಿಂಗ್ ಅದ, ನಾನು ಡೈಲಿ ಬ್ಯಾಡ್ಮಿಂಟನ್ ಆಡ್ತೀನಿ. ಡೈಲಿ ಸಾಯಂಕಾಲ 6 ನಾವು ಡೈಲಿ 8 ತನಕ ಬ್ಯಾಡ್ಮಿಂಟನ್ ಆಡ್ತೀವಿ ಕಾಲೇಜ್ದಾಗ. ಏನೋ ಒಂದು ಅದ್ಭುತ ಶಕ್ತಿ ಅದ ಪತ್ರಿಜಿಯವ್ರದ. ಅದಕ್ಕೆ ನನ್ನ ಜೀವ ಇರೋ ತನಕ ಮತ್ತು ಈಗೆಲ್ಲ ಶಾಲಾ ಕಾಲೇಜಿಗೆ ನನಗೆ ಧ್ಯಾನ ಹೇಳೋದ್ರಿಂದ ನನಗೆ ಭಾಳ ಆನಂದ ಕೊಟ್ಟದೆ. 64 ವಿದ್ಯೆ ಒಳಗೆ ಧ್ಯಾನ ವಿದ್ಯೆ ಅತ್ಯಂತ ಶ್ರೇಷ್ಠವಾದದ್ದು. ನಾನು 37 ವರ್ಷ ವಿದ್ಯಾರ್ಥಿಗಳಿಗೆ ಕಲಿಸಿದ ಅನುಭವ ಐತಿ. ಆ ಆನಂದ ಏನಲ್ಲ. ಏನಿದೆ ನಾವೇನು ಹೇಳ್ತಿಲ್ಲ ಮಕ್ಕಳಿಗೆ ಕಾಲೇಜಾಗ, ಮತ್ತು ಮಕ್ಕಳಿಗೆ ನಾವು ಇದೇನು ಆನಾಪಾನ ಸ್ಥಿತಿ ಧ್ಯಾನ ಹೇಳ್ತೀವಿ ನೋಡ್ರಿ, ನನಗಿದು ಭಾಳ ಆನಂದ ಕೊಟ್ಟದೆ. ನಾನು ಉಸಿರು ಇರೋ ತನಕ ನಾನು ಎಷ್ಟು ಸಾಧ್ಯ ಐತೆ ಎಲ್ಲ ಶಾಲಾ ಕಾಲೇಜ್ ತಿರುಗಾಡಿ BO ಸಾಹೇಬ್ರನ್ನ ಭೇಟಿಯಾಗಿ ಎಲ್ಲ ಶಿಕ್ಷಕರಿಗೆ ಕೂಡ ಈ ಧ್ಯಾನ ಒಂದು ಹೇಳ್ಬೇಕಂತ ಹೇಳಿದ್ರೆ ನನ್ನ ಇಚ್ಛೆ ಐತಿ. ನಮ್ಮ ಜೊತೆಗೆ ಪತ್ರಿಜರು ಇರ್ತಾರೆ. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ, ನಾ ಕೈಲಾಸ ಮಾನಸ ಸರೋವರ ಯಾತ್ರಾ ಮಾಡೋಕ್ಕಿಂತ ಮೊದಲೇ ನಂದು ಯಾವತ್ತೂ ಒಂದು ಏನು ಸಂಕಲ್ಪ ಅಂದರೆ, ನಾ ಎಲ್ಲೇ ಹೋಗಲಿ ಏನೇ ಕೆಲಸ ಮಾಡಲಿ ನನ್ನ ಜೊತೆಗೆ ಪರಮಾತ್ಮ ಇರ್ತಾರೆ, ಬ್ರಹ್ಮರ್ಷಿ ಪತ್ರಿಜಿಯವರು ಇರ್ತಾರೆ, ಅಷ್ಟಲ್ ಮಾಸ್ಟರ್ಸ್ ಇರ್ತಾರೆ, ಎಲ್ಲದಕ್ಕೂ ಮಿಗಿಲಾಗಿ ನಮ್ಮ ವಾಯುಪುತ್ರ ಹನುಮಾನ್ಜಿ ಇರ್ತಾರ ಅಂತ ತಿಳ್ಕೊಂಡು ನಾ ಏನೊಂದು ವಿಚಾರ ಮಾಡಿ ಹೋಗ್ತಾನೆ ನೋಡ್ರಿ, ಅಲ್ಲಿ ನನಗೊಂದು ಧೈರ್ಯ ಇರ್ತದೆ, ಒಂದು ಚೈತನ್ಯ ಇರ್ತದೆ. ಅಂಥ ಒಂದು ಅದ್ಭುತ ಶಕ್ತಿಗಳು ನಮ್ಮ ಜೊತೆಗಿದ್ರೆ ನಾವು ಏನು ಬೇಕಾದ ಸಾಧನೆ ಮಾಡಬಹುದು ತಿಳ್ಕೊಂಡೆ ನಾನು ಅಮರನಾಥ್ ಒಂದೇ ಮಾಡೇ ಬರೋಣ ಅಂತ ಕೂತೇಳಿ. ಅದಕ್ಕೆ ನಾಳೆ ನಾವು ಜುಲೈ 8ಕ್ಕೆ ಅಮರನಾಥ ಯಾತ್ರೆಗೆ ಹೊಂಟಿದ್ವಿ. ನಾಳೆ 8ನೇ ತಾರೀಕಿಗೆ ಅಮರನಾಥ ಯಾತ್ರೆಗೂ ಹೊರಟಿವಿ. ಅದು ಒಂದು ಹಾಕಿದ್ದು ಏನೈತಿ ಆಮೇಲೆ ಆ ಅಮರನಾಥ ಯಾತ್ರೆದು ಒಂದು ಭಾಳ ವೈಶಿಷ್ಟ್ಯ ಅದ. ಅದನ್ನು ನಮಗೆ ನೆಕ್ಸ್ಟ್ ಟೈಮ್ ಬಂದಾಗ ನನ್ನ ಅನುಭವನೇ ಹೇಳ್ಕೊತೀನಿ ನಿಮಗೆ.
ಏನು ಸಂದೇಶಪ್ಪ ಅಂತಂದ್ರೆ, ಈ ಧ್ಯಾನದಾಗ ಒಂದು ಅದ್ಭುತ ಶಕ್ತಿ ಐತಿ. ಅದು ನನಗೆ ಭಾಳ ಪಟಾಯಿಸ್ತು ರೀ. ನಾನು ಇದ್ರೊಳಗೆ ಸ್ಟಾರ್ಟಿಂಗ್ PMC ಕನ್ನಡ ನೋಡಿ ನನಗೆ ಇದು ಏನಿದು ಧ್ಯಾನ, ಕಣ್ಣು ಮುಸ್ಕೊಂಡು ಕೂತ್ರಿ ಹಿಂಗೆ ಆಕೈತೆ ಅಂತೇಳಿ ನನಗೂ ಹಂಗೆ ಅನಿಸಿತ್ತು ರೀ. ಸುಮಾರು 4 ತಿಂಗಳು ನೋಡೀನಿ ಅದನ್ನು. ನೋಡಿ ನಾನು ಧ್ಯಾನ ಮಾಡ್ಬೇಕಂತೇಳಿ ನನಗೂ ಅನಿಸ್ತು ರೀ. ನಾ 3 ನಿಮಿಷ ಕೂತಾಮಲ್ಲ, ಕರೆ ಹೇಳ್ತೀನಿ ನಿಮಗೆ, 3 ನಿಮಿಷ ನಾ ಕಣ್ಣು ಮುಚ್ಚಿ ಕೂತಾಮಲ್ರಿ. ಮುಂದೆ ಅದನ್ನೆಲ್ಲ ಕೇಳಿ PMC ಕನ್ನಡ ಕೇಳಿ ನನಗೆ ಅವರು ಒಂದು ಪವಾಡಗಳನ್ನು ಕೇಳಿ ನನಗೆ ದಿಕ್ ತಪ್ಪಿರಿ. 10 ನಿಮಿಷ ಧ್ಯಾನ ಮಾಡಕತ್ತೀನಿ, 10 ನಿಮಿಷ 15 ನಿಮಿಷ. ನನಗೂ ಏನೋ ಒಂದು ಆನಂದ ಸಿಗಾಕೈತೆ. ಆ ಆನಂದ ಎಲ್ಲೂ ಇಲ್ಲ. ನಮಗೆ ಏನು ಕೊಟ್ಟರು ಆ ಆನಂದ ಇಲ್ಲರಿ. ಅಂಥ ಒಂದು ಅದ್ಭುತ ಆನಂದ ಅದರೊಳಗೆ ನನಗೆ ಸಿಗಾಕೈತೆ. ಮುಂದೆ ಅರ್ಧ ಗಂಟೆ ಮಾಡೀನಿ, ಒಂದು ತಾಸು ಮಾಡೀನಿ, ಹಂಗೆ ಜಾಸ್ತಿ ಮಾಡ್ಕೋತ ಬನ್ನಿ. ಭಾಳ ಪರಿವರ್ತನೆ ಆದ್ರೆ ನನ್ನ ಮನಸ್ಸಿನಾಗ ಭಾಳ ಪರಿವರ್ತನೆ ಅದು. ಪತ್ರಿಜರು ಹೇಳ್ತಾರೆ, ನಿಮ್ಗೆ ಎಷ್ಟು ಗೊತ್ತೈತಿಲ್ಲ ಅಟ್ಟ ಹೇಳ್ರತ್ ಹೇಳ್ತಾರೆ. ಸಿದ್ದೇಶ್ವರ ಅಪ್ಪಗಳು ಧ್ಯಾನ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತೈತಿ. ಅವ್ರ ಪ್ರವಚನ ನೀವು ಕೇಳಿರ್ಬೇಕು, ಭಾಳ ಅದ್ಭುತ ಪ್ರವಚನ. ಅವ್ರದ್ದು ಮೆಸೇಜ್ ಬಂತು ನನಗೆ. ಈ ಒಂದು ಧ್ಯಾನವನ್ನು ಶಾಲಾ ಕಾಲೇಜ್ ಮಕ್ಕಳಿಗೆ ಹೇಳಿದ್ದಾದ್ರೆ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತೈತಿ, ಮಕ್ಕಳ ದಾರಿ ತಪ್ಪಂಗಿಲ್ಲ. ಯಾಕಂದರೆ ಆಂಜನೇಯ 2 ವರ್ಷದ್ದಾಗ ಮೇಡಮ್ 2 ವರ್ಷದ್ದಾಗ ಧ್ಯಾನ ಮಾಡಿದ್ದಾರೆ ಆಂಜನೇಯ, ವಾಯುಪುತ್ರರಾದರು. ಅಂಥ ಒಂದು ಅದ್ಭುತ ಶಕ್ತಿ ಈ ಧ್ಯಾನದಾಗ ಐತಿ. ಹಂಗೆ ನನಗೆ ಚೈತನ್ಯ ಶಕ್ತಿ ಬರೋಕಿತ್ತು. ಸಾಕಷ್ಟು ಪರಿವರ್ತನೆ ಅದು, ಭಾಳ ಅಂದ್ರೆ ಭಾಳ ಪರಿವರ್ತನೆ ಅದು. ಪ್ಯಾಂಪ್ಲೆಟ್ಸ್ ತಯಾರು ಮಾಡ್ಕೊನಿ, ಎಲ್ಲ ಅಂಗಡಿಗೆ ಹೋಗಿ ಪ್ಯಾಂಪ್ಲೆಟ್ಸ್ ಕೊಟ್ನಿ. ನಾ ಇರ್ತಕ್ಕಂಥ ಅಪಾರ್ಟ್ಮೆಂಟ್ದಾಗ ಮುಂಜಾನೆ ಬರೋಬ್ಬರ 4:15 ಎದ್ದು ಎಲ್ಲ ಅಪಾರ್ಟ್ಮೆಂಟ್ ಬಾಗಿಲ್ದಾಗ ಒಂದೊಂದು ಪ್ಯಾಂಪ್ಲೆಟ್ ಹಾಕಿ ಬನ್ನಿ, ಎಲ್ಲ ಬಾಗಿಲ್ದಾಗ. ಸುಮಾರು ಪ್ಯಾಂಪ್ಲೆಟ್ಸ್ ನಾ ಈಗ ಎಲ್ಲಿ ಸ್ಕೂಲ್ ಕಾಲೇಜ್ಗೆ ಹೋದರೂ ಎಲ್ಲ ಮಕ್ಕಳಿಗೆ ಪ್ಯಾಂಪ್ಲೆಟ್ ಪ್ಯಾಂಪ್ಲೆಟ್ ಕೊಡ್ತೀನಿ. ಇದನ್ನು ಓದ್ರಿ, ನೀವು ಓದ್ರಿ, ಮನ್ಯಾಗ ನೀವು ಧ್ಯಾನ ಮಾಡಿರಿ, ಮನ್ಯಾಗ ಇಡ್ರಿ. ಅದರ ಆ ಕಡೆ ಚೆಲ್ಲಬೇಡ್ರಿ, ಎಲ್ಲರೂ ನೋಡಲಿ, ಮನ್ಯಾಗ ಎಲ್ಲರೂ ಕೂಡ ಧ್ಯಾನ ಮಾಡಿರಿ. ಶಾಲಾ ಕಾಲೇಜಾಗ ನಾ ಹೇಳೋದೇನಪ್ಪ ಅಂದ್ರೆ, ಈ ಧ್ಯಾನದ ಬಗ್ಗೆ ಹೇಳ್ತೇನೆ, ಧ್ಯಾನದ ಮಹತ್ವ ಹೇಳ್ತೇನೆ, ಧ್ಯಾನದ ಲಾಭಗಳು ಎಷ್ಟು ನಾವು ಹೇಳ್ತೇನೆ, ಧ್ಯಾನ ಹೆಂಗೆ ಮಾಡೋದು ಹೇಳ್ತೇನೆ, ಧ್ಯಾನ ಹೆಂಗೆ ಮುಗಿಸೋದು ಹೇಳ್ತೇನೆ. ಹೇಳಿ 10-15 ನಿಮಿಷ ಅವರಿಗೆ ಸಂಗೀತ ನಾದ ಧ್ಯಾನ ಒಳಗೆ ಧ್ಯಾನ ಮಾಡಿಸ್ತೇನೆ. ಹೀಗಾಗಿ ಎಲ್ಲರಲ್ಲಿ ಭಾಳ ಅದ್ಭುತ ಬದಲಾವಣೆ ಕಾಣ್ತೈತಿ. ಕೆಲವು ಮಂದಿ ಸ್ಕೂಲ್ದಾಗ ಹೇಳಿದರು, ಸರ್ ನಾ ಮುಂಜಾನೆ ಪ್ರೇಯರ್ ಆದ ಕೂಡಲೇ ಆಗ 5-10 ನಿಮಿಷ ನಾ ಧ್ಯಾನ ಮಾಡಿ ಮಕ್ಕಳು ಬಿಟ್ಬಿಡ್ತೀವಿ ಅಂದರು. ಭಾಳ ಚಲೋ ಮಾಡಿರ್ತೇನೆ. ಕೆಲವು ಕಡೆ ಹೇಳಿ ಹೆಡ್ ಮಾಸ್ಟರಿಗೆ ಫಸ್ಟ್ ಪಡಿಯನ್ನು ಸ್ಟಾರ್ಟ್ ಆಕೈತಿಲ್ಲ, ಮಕ್ಕಳಿಗೆ ಒಂದು 5 ನಿಮಿಷ ಧ್ಯಾನ ಮಾಡಿಸ್ರಿ, ಆಯ್ತು ಕ್ಲಾಸ್ ಸ್ಟಾರ್ಟ್ ಮಾಡಲಿ ಅಂತ ಹೇಳಿದೆ. ಹಿಂಗೂ ಕೆಲವು ಹೇಳಿದ್ದೀನಿ, ಎಲ್ಲ ಆಡಳಿತ ಮಂಡಳಿಗೂ ಹೇಳಿದ್ದೀನಿ. ಎಲ್ಲರೂ ಪರಿವರ್ತನೆ ಹಾಕಿತಾರೋ. ಅದ್ಭುತ ಶಕ್ತಿ ಇದರೊಳಗೆ ಐತಿ. ಇದು ಮಾಡಿದಂಗೆ ನಮಗೆ ಗೊತ್ತಾಗ್ತದೆ. ನಾ ಸಾಧನೆ ಮಾಡಿದ್ದೀನಿ ಏನೂ ಅಲ್ಲ, ನಮ್ಮ ಮೇಡಮರು ಸಾಧನೆ ಮಾಡಿದ್ದು ನೋಡಿದ್ರೆ ಅವರು ಸೋಲ್ ಟಾಕ್ ಶೋ ಕೇಳಿ ನನಗೆ ದಿಕ್ ತೈತಿ ಮೇಡಮರು ಹೇಳೋದು. ಅಷ್ಟರ ಮಾಸ್ಟರ್ಸ್ ಎಷ್ಟು ಅವ್ರ ಜೋಡಿ ಸಂಪರ್ಕ ಅದ ಎಲ್ಲ ಅವ್ರಿಗೆ ಗೊತ್ತಾಗ್ತದೆ. ಕೆಲವೊಂದು ವಿಷಯಗಳನ್ನು ಹೇಳಂಗಿಲ್ಲ, ಆದರೆ ಭಾಳ ಅದ್ಭುತ ಶಕ್ತಿ ಈ ಧ್ಯಾನದಾಗ ಐತಿ. ನನ್ನ ಮುಂದಿಂದ ಅದೇ ವಿಚಾರದಾಗ ಒಟ್ಟು ನಾ ಸಾಧನೆ ಮಾಡಬೇಕಿದೆ, ಸಾಧನೆ ಮಾಡಬೇಕು, ನಮ್ಮ ಆತ್ಮಜ್ಞಾನ ಪಡ್ಕೊಂಡು ಅದನ್ನು ಎಲ್ಲ ಈ ಲೋಕ ಕಲ್ಯಾಣಕ್ಕನ ಆ ಜ್ಞಾನವನ್ನು ನಾ ಬಳಸ್ಬೇಕಂತ ತಿಳಿದ ನಿರ್ಧಾರ ಮಾಡೀನಿ. ಅದನ್ನು ನಾ ಬಿಡಂಗಿಲ್ಲ ಅಂತ ಒಂದು ಧ್ಯಾನ ಶಕ್ತಿಯನ್ನು ಉಪಯೋಗಿಸ್ತೇನೆ. ನಮ್ಮ ಜೊತೆ ಯಾವತ್ತೂ ಪತ್ರಿಜರು ಇರ್ತಾರೆ, ಗೊತ್ತಿರಲಿ ನಿಮಗೆ. ನನಗೆ 2020 ಎಷ್ಟು 24ರಾಗಿನೋ ಧ್ಯಾನ ಸಿಕ್ತು ನೋಡ್ರಿ. ಅವಾಗ ನಾನು ಕೇಳಿ ನನಗೆ ವಿಡಿಯೋ ಇವು ಕೇಳಿ ನನಗೆ ಹಿಂಗೆ ಅನಿಸ್ತಿರಲ್ಲ. ಬೆಂಗಳೂರಿಗೆ ಹೋದ ಕೂಡಲೇ ಫಸ್ಟ್ ನಾ ಎಲ್ಲಿ ಹೋಗ್ಬೇಕಂದ್ರೆ ಪತ್ರಿಜ್ ಅವ್ರನ್ನ ಭೇಟಿ ಆಗ್ಬೇಕಂತ ಅನಿಸ್ತು ನನಗೆ. ಆಮೇಲೆ ವಿಡಿಯೋ ನೋಡ್ತಾ ಗೊತ್ತಾಯ್ತು, ಪತ್ರಿಜ್ ಅವರು 2022ರಾಗ ದೇಹ ಬಿಟ್ಟಾರ ಅಂದರು. ನಾ 24ರಾಗ ವಿಚಾರ ಮಾಡಕತ್ತೀನಿ. ಆವಾಗ 2 ನಿಮಿಷ ನಾ ಮಾತಾಡಲಿಲ್ಲ, ಕಣ್ಣೆಲ್ಲ ತೇಮದು ಒದ್ದೆ ಅದು ನಾನು. ಇಂಥ ಒಂದು ತಮ್ಮೆಲ್ಲರಿಗೆ ಇದೊಂದು ನನ್ನ ಭಾಗ್ಯ. ತಮ್ಮೆಲ್ಲರಿಗೆ ಕೈಲಾಸ ಮಾನಸ ಸರೋವರದ ಯಾತ್ರೆಯ ಒಂದು ಅನುಭವ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ಮಲ್ಲಿಕಾರ್ಜುನ ಪಿರಾಮಿಡ್ ಆಧ್ಯಾತ್ಮ ಕೇಂದ್ರದ ಸಂಚಾಲಕರಾಗಿರ್ತಕ್ಕಂಥ ರಂಗಣ್ಣವರಿಗೆ, ಸಹೋದರಿ ವಿಶಾಲಕ್ಷ್ಮಿ ಮೇಡಮ್ ಅವರಿಗೆ, ಹಾಗೆ ಎಲ್ಲ ಧ್ಯಾನ ಬಂಧುಗಳಿಗೆ ನಾನು ಅನಂತ
ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು.